ಬಾಳು ಮಾಮಚ್ಚ ನಾವನ್ನ ಚಾಂಗ್ ಬಲ ನಾವಿವತ್ತು ಬಂದ್ರಿ ಬಾಳು ಮಾಮನ ಭೇಟಿಯಾಗಾಕ. ಬೆಳಿಗ್ಗೆ ನಾವೆಲ್ಲ ರೆಡಿಯಾಗಿ ನಾವು ಹೊಂಟಿದ್ರಿ ಇವತ್ತು ಆದ್ಮಾಪುರ್ಗ. ನಾವ ಬೆಳಿಗ್ಗೆ ಬೇಗ ಬಿಟ್ಟಿದ್ರಿ. ಆದ್ಮಾಪುರ ರೀಚ್ ಆಗಕ ನಮ್ಗೆ 9:30 ಆಗಿತ್ರಿ. ಬಾಳು ಮಾಮನ್ ನೋಡಕ ಎಷ್ಟು ಮಂದಿ ಕ್ಯೂ ಹಚ್ಚಾರ ನೋಡ್ರಿ. ನಾವು ಕ್ಯೂ ಒಳಗೆ ನಿಂತ್ಕೊಂಡ ಬಾಳು ಮಾಮನ ದರ್ಶನ ತಗೊಂಡ ಹೊರಗೆ ಬಂದವ್ರಿ. ನೋಡ್ರಿ ಈ ಭಂಡಾರಕ್ಕೆ ಎಷ್ಟು ಮಹಿಮೆ ಐತಂತಂದ್ರೆ ಯಾವ್ದ ಕಷ್ಟ ಬರ್ಲಿ ಬಾಳು ಮಾಮನ್ ನೆನ್ಸ್ಕೊಂಡ್ ಈ ಭಂಡಾರ ಹಚ್ಕೊಂಡ್ರ ಆ ಕಷ್ಟ ಎಲ್ಲ ನಿವಾರಣೆ ಆಗತ್ತಂತ್ರಿ. ನನಗೂ ಸಹ ಬಾಳ ಸಲ ಅನುಭವ ಆಗೈತ್ರಿ ಅದ. ಇಲ್ಲಿ ಬಾಳು ಮಾಮನ್ ಭಕ್ತರ ಕಾಯಿನ್ ಅಂಟಿಸ್ತಾರೆ. ಯಾಕಂತ ಹೇಳಿ ತಿಳ್ಕೊಂಡು ಬರ್ರಿ. कशासाठी लावता तुम्ही? नाही, आपल्या मनातील काहीतरी देवाकडे आपण इच्छा मागतो आणि ते ती पूर्ण देवाचा जर आशीर्वाद असेल पूर्ण होत्या झालं तर मग ते पडते ओके. किंवा चिकटते आणि जर नमजा होणार नसेल तर ते पडते काय. अच्छा अच्छा. थँक्यू. ನೋಡ್ರಿ ನಮ್ಮ ಆದ್ಯಂತಕ್ಕೆ ಜಾಗ ಸಿಕ್ಕಿದೆ ನನ್ನ ಕೈಗಂತೂ ಅವ್ನು ಸಿಗವನ ರೀ. ಇಲ್ಲಿ ನೋಡ್ರಿ ಬಾಳು ಮಾಮನ್ ಗುಡಿ ಲೆಫ್ಟ್ ಸೈಡ್ ನಿಮ್ಗೆ ಆಂಬ್ಲಿ ಸಿಗುತ್ತೆ ಮತ್ತು ಹಾಗ ಮಹಾಪ್ರಸಾದ ಬಿ ಸಿಗುತ್ತೆ. ನೀವು ಯಾವಾಗಾದ್ರೂ ಬಾಳು ಮಾಮನ್ ಗುಡಿಗೆ ಹೋಗಿದ್ರೆ ಟ್ರೈ ಮಾಡ್ರಿ ಒಂದ್ಸಲ. ನೀವು ಯಾವಾಗ ಹೋದ್ರಿ ಆದ್ಮಾಪುರದಾಗ ಜಾತ್ರಿಗತೆ ಇರುತ್ತೆ, ಎಲ್ಲ ಸ್ಟಾಲ್ಸ್ಗಳು ಇರ್ತಾವ. ನಾನು ಅವಾಗ ಬಾಳು ಮಾಮಾಗ ಬರ್ತೀನಿ. ನಂಗೆ ಏನೋ ಪ್ರಾಬ್ಲಮ್ ಇದ್ರು ಬಾಳು ಮಾಮನ್ ಮುಂದೆ ಹೇಳ್ಕೊತೀನಿ. ಇಲ್ಲಿವರೆಗೂ ನನ್ನ ಪ್ರಾಬ್ಲಮ್ಗಳು ಎಲ್ಲ ಸಾಲ್ವ್ ಆಗವ. ಹಾಗ ನೀವು ಇಲ್ಲಿ ಬರ್ರಿ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಬಾಳು ಮಾಮನ್ ಕಡೆ ಹೇಳ್ಕೊರಿ. ಡೆಫಿನೆಟ್ಲಿ ನಿಮ್ಮ ಪ್ರಾಬ್ಲಮ್ಗಳು ಎಲ್ಲ ಸಾಲ್ವ್ ಆಗುತ್ತಾವ್ರಿ. ಈ ಬರ್ಪಿ ಚೆನ್ನಾಗಿರ್ದಾಗ ಯಾರ್ಯಾರೆಲ್ಲ ತಿಂದಿರಿ ಮತ್ತು ಯಾರ್ಯಾರಿಗೆಲ್ಲ ಇಷ್ಟ ಜಸ್ಟ್ ಕಮೆಂಟ್ ಮೂಲಕ ನಂಗೆ ತಿಳಿಸ್ಕೊಡ್ರಿ. ನಾವು ವಾಪಸ್ ನಿಪ್ಪಾಣಿಗೆ ಬಂದ ಹರಿಪ್ರಿಯ ಮ್ಯಾಂಡೇಟರಿ ಪುರಿ ತಿನ್ಕೊಂಡ ಮನೆ ಕಡೆ ಹೊಂಟೋರಿ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೇನೆ ರೀ. ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ.